ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡೈಲಿ ರೊಟೀನ್ ಥರ ಇವತ್ತು ತೇಜು ನಾನು 5:30ಗೆ ಎದ್ದು ಎಕ್ಸಸೈಸ್ನ ಮಾಡ್ತಾಯಿದ್ದೀವಿ. ಇವತ್ತು ಯೋಗಾಸನ ಮಾಡೋಣ ಅಂದ್ಬಿಟ್ಟು ನಾನು ತೇಜು ಫಸ್ಟ್ ಯೋಗಾಸನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಫಸ್ಟ್ ನಾವು ಮಾಡಿದ್ವಿ ಸೂರ್ಯ ನಮಸ್ಕಾರ. ಅದಾದಮೇಲೆ ಕಂಟಿನ್ಯೂ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 20 ಮಿನಿಟ್ಸಷ್ಟು ನಾವು ಎಕ್ಸಸೈಸ್ನ ಮಾಡ್ತೀವಿ ಇಬ್ಬರು ಸೇರಿ. ಡೈಲಿ ಒಂದೇ ಥರ ಎಕ್ಸಸೈಸ್ ಇರಲ್ಲ. ಒಂದಿನ ಫುಲ್ ಬಾಡಿ ಎಕ್ಸಸೈಸ್ ಇರುತ್ತೆ, ಒಂದಿನ ಸೂರ್ಯ ನಮಸ್ಕಾರ ಇರುತ್ತೆ, ಒಂದಿನ ಯೋಗಾಸನ ಇರುತ್ತೆ. ಈ ಥರ ಡಿವೈಡ್ ಮಾಡಿಕೊಂಡು ನಾವು ಡೈಲಿ ಎಕ್ಸಸೈಸ್ನ ಮಾಡ್ತೀವಿ. ನನಗೆ ವೆಯ್ಟ್ ಲಾಸ್ಗಿಂತ ಇಂಚಸ್ ಲಾಸ್ ಚೆನ್ನಾಗಿ ಆಗ್ತಾ ಇದೆ. ಫಸ್ಟು ಇಬ್ಬರು ಸೇರಿ ಎಕ್ಸಸೈಸ್ನ ಮುಗಿಸ್ಕೊಂಡು ಆಮೇಲೆ ಫ್ರೆಶ್ನ ತೊಗೋತೀವಿ. ಅಂದರೆ ನಿಮ್ಮ ಹತ್ರ ಗ್ರೀನ್ ಟೀನ ತೊಗೋತೀವಿ. ನಾವು ಇಬ್ಬರು 3 ಜನನೂ ತೊಗೋತೀವಿ, ನಾನು, ನನ್ನ ಹಸ್ಬೆಂಡು ಮತ್ತು ತೇಜು. ಮಕ್ಕಳಿಗೆ ಅಷ್ಟು ಈಸಿಯಾಗಿ ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು ಇದೆಲ್ಲ ಇಷ್ಟ ಆಗೋದಿಲ್ಲ. ಕೆಲವೊಂದು ಮಕ್ಕಳು ಇಷ್ಟಪಡ್ತಾರೆ, ಕೆಲವೊಂದು ಮಕ್ಕಳು ಇಷ್ಟಪಡೋದಿಲ್ಲ. ಸೊ ಅವರಿಗೆ ಯಾವ ಥರ ಎಕ್ಸಸೈಸ್ ಇಷ್ಟ ಆಗುತ್ತೆ, ಅವರಿಗೆ ಯಾವ ಥರ ವರ್ಕೌಟ್ ಇಷ್ಟ ಆಗುತ್ತೆ, ಆ ಥರದ್ದು ಮಾಡಿಸಿದ್ರೆ ಅವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ತೇಜುಗೆ ಅವಳಿಗೆ ಡ್ಯಾನ್ಸ್ ಎಕ್ಸಸೈಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟ್ ಯೋಗಾಸನ ಈ ಥರ ಯಾವ್ದಾದ್ರು ಮಾಡಿಸ್ಬಿಟ್ಟು ಆಮೇಲೆ ನಾನು ಅವಳಿಗೆ ಇದನ್ನು ಮಾಡಿಸ್ತೀನಿ, ಡ್ಯಾನ್ಸ್ ಎಕ್ಸಸೈಸ್ನ ಮಾಡಿಸ್ತೀನಿ. ಹಂಗಾಗಿ ತುಂಬಾ ಇಷ್ಟಪಟ್ಟು ಮಾಡ್ತಾಳೆ. ಮತ್ತು ಅವಳನ್ನ ಡ್ಯಾನ್ಸ್ ಕ್ಲಾಸಿಗೆ ಹಾಕಿರೋದ್ರಿಂದ ಸೊ ಇನ್ನೊಂದು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಅವಳು ಮಾಡೋದಕ್ಕೆ ಮಾಡ್ತಾಯಿದ್ದಾಳೆ. ಮತ್ತು ಅವಳಿಗೆ ಸ್ವಲ್ಪ ಬ್ಲಡ್ ಕಮ್ಮಿ ಇದೆ ಅಂತ ಸ್ಕೂಲಲ್ಲಿ ಹೇಳಿದ್ರು, ಬ್ಲಡ್ ಚೆಕಪ್ ಮಾಡಿಸಿದಾಗ. ಅದರಿಂದ ಅವಳು ನಾನು ಹೇಳ್ದಂಗೆ ಕೇಳಬೇಕು ಅಂತ ಅಂದಿದ್ದಕ್ಕೆ ಇವಾಗ ಕೇಳ್ತಾ ಇದ್ದಾಳೆ. ನಾವೇನು ಮಾಡ್ತೀವಿ ಗೊತ್ತಾ, ಮಕ್ಕಳೆದ್ರಿಗೆ ಕೆಲವೊಂದು ತಪ್ಪುಗಳನ್ನ ಮಾಡ್ತೀವಿ. ಸೊ ಅದು ಅವ್ರ ಮೈಂಡ್ಸೆಟ್ನ ತುಂಬಾ ಚೇಂಜ್ ಮಾಡಿಬಿಡುತ್ತೆ. ನಾವು ಹೆಂಗಿರ್ತೀವಿ, ನಮ್ಮ ರೊಟೀನ್ ಯಾವ ಥರ ಇರುತ್ತೆ, ನಮ್ಮ ಮಕ್ಕಳು ರೊಟೀನು ಅದೇ ಥರ ಇರುತ್ತೆ. ನಾವು ಕೆಲವೊಂದು ರೊಟೀನ್ಗಳನ್ನ ಚೇಂಜ್ ಮಾಡಿಕೊಂಡ್ರೆ ನಮ್ಮ ಮಕ್ಕಳು ಖಂಡಿತವಾಗ್ಲೂ ರೊಟೀನ್ಗಳನ್ನ ಚೇಂಜ್ ಮಾಡ್ಕೋತಾರೆ. ಅದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದರೆ, ನಾನು ಲೇಟಾಗಿ ಎದ್ದರೆ ನನ್ನ ಮಕ್ಕಳು ಕೂಡ ಲೇಟಾಗಿ ಎದ್ದೇಳ್ತಾರೆ. ತೇಜು ಕೂಡ ಲೇಟಾಗಿ ಎದ್ದೇಳ್ತಾಳೆ. ಅಕಸ್ಮಾತ್ ನಾನು ಬೇಗ ಎದ್ದರೆ ಅವಳು ನನ್ನ ಜೊತೆ ಬೇಗ ಎದ್ದು ಅವಳು ಎಕ್ಸಸೈಸ್ ಮಾಡೋದು ಮತ್ತು ಸ್ವಲ್ಪ ಹೊತ್ತು ಓದ್ಕೊಳ್ಳೋದು ಇದನ್ನೆಲ್ಲ ಅವಳು ಕಂಟಿನ್ಯೂ ಮಾಡ್ತಾಳೆ. ಈಗ ನಾನು ತೇಜು ಎಕ್ಸಸೈಸ್ ಮಾಡ್ತಾಯಿದ್ರೆ ಅದಕ್ಕೆ ನಿತ್ಯನೂ ಕೂಡ ಸ್ವಲ್ಪ ಬಂದು ಕೈ ಜೋಡಿಸ್ತಾಳೆ. ಸೊ ಹಾಗಾಗಿ ಮಕ್ಕಳ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೋದು. ಕೆಲ್ಸಕ್ಕೆ ಹೋಗೋ ವುಮೆನ್ಸ್ ಇರ್ತಾರೆ, ಹೌಸ್ ವೈಫ್ ಇರ್ತಾರೆ, ಅವರು ನಿಮ್ಮ ಟೈಮಲ್ಲಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಬೇಗ ಎದ್ದು ಮಕ್ಕಳ ಜೊತೆ ಈ ಥರ ಒಂದು ಆ್ಯಕ್ಟಿವಿಟೀಸ್ನ ಮಾಡೋದ್ರಿಂದ ಮಕ್ಕಳಿಗೂ ಟೈಮ್ ಕೊಟ್ಟಂಗೆ ಆಗುತ್ತೆ, ನಿಮಗೂ ಸ್ವಲ್ಪ ಮೈಂಡ್ ಫ್ರೆಶ್ ಆದಂಗೆ ಅನಿಸುತ್ತೆ. ಆಮೇಲೆ ಇನ್ನೊಂದು ತಪ್ಪು ನಾವು ಏನು ಮಾಡ್ತೀವಿ ಅಂದರೆ, ಈಗ ಮನೇಲಿ ಕೆಲವೊಂದು ಸಲ ಜಗಳ ಆಡೋದು ಇದೆಲ್ಲ ಇದ್ದೇ ಇರುತ್ತೆ ಎಲ್ಲರ ಮನೇಲೂ. ಈಗ ಏನಾಗುತ್ತೆ ಅಂದರೆ ಟೈಮ್ ನಾವು ಮಕ್ಕಳೆದ್ರಿಗೆ ಜಗಳ ಆಡಿಬಿಡ್ತೀವಿ. ಗಂಡ ಹೆಂಡ್ತಿರೋ ಪೇರೆಂಟ್ಸ್ ಜೊತೆ ಯಾರಾದ್ರು ಜಗಳ ಆಡ್ತೀವಲ್ವ, ಅದನ್ನು ಮಕ್ಕಳು ನೋಡ್ತಾರೆ. ನಿಮಗೆ ಗೊತ್ತಾ, ಮಕ್ಕಳ ಮನಸ್ಸಿಗೆ ಅದು ಬೇಗ ಇನ್ಫ್ಯಾಕ್ಟ್ ಆಗುತ್ತೆ. ಅವ್ರು ಡೈಲಿ ಸ್ಕೂಲಲ್ಲಿ ಅವ್ರ ಮನಸ್ಸಲ್ಲಿ ಅದೇ ಕೂತ್ಬಿಡುತ್ತೆ. ಅದರಲ್ಲೂ ಸ್ಕೂಲಿಗೆ ಹೋಗೋ ಟೈಮಲ್ಲಂತೂ ನಾವು ಮಕ್ಕಳಿಗೆ ಬೈಯೋದಾಗಿರಲಿ ಅಥವಾ ನಾವು ಮನೇಲಿ ದೊಡ್ಡವ್ರು ಗಲಾಟೆ ಮಾಡೋದಾಗಲಿ ಮಾಡಬಾರ್ದು. ಏಕೆಂದರೆ ಅದು ಫಸ್ಟ್ ಅವ್ರ ಮೈಂಡಲ್ಲಿ ಅದೇ ಕೂತ್ಬಿಡುತ್ತೆ. ಆಮೇಲೆ ಏನಾಗುತ್ತೆ ಅಂದರೆ, ನಾವು ಜಗಳ ಆಡೋದನ್ನು ನೋಡಿರ್ತಾರೆ ಅವರು, ಬಟ್ ನಾವು ಪ್ಯಾಚಪ್ ಮಾಡ್ಕೊಳ್ಳೋದನ್ನು ಅವ್ರು ನೋಡೇ ಇರೋದಿಲ್ಲ. ನಾವು ಜಗಳ ಆಡಿದ್ದನ್ನು ನಾವೇ ಸಾಲ್ವ್ ಮಾಡ್ಕೊಂಡಿರ್ತೀವಿ, ಬಟ್ ಅದು ಹೆಂಗೆ ಸಾಲ್ವ್ ಆಯಿತಾ ಇಲ್ವೋ ಅದೇನೋ ಮಕ್ಕಳಿಗೆ ಗೊತ್ತೇ ಇರೋದಿಲ್ಲ. ನಾವು ಜಗಳ ಆಡಿದ್ದು ಮಾತ್ರ ಗೊತ್ತಿರುತ್ತೆ. ನಾವು ಮಕ್ಕಳೆದ್ರಿಗೆ ಜಗಳ ಆಡಿದ್ದೀವಿ ಅಂದರೆ ಮಕ್ಕಳೆದ್ರಿಗೆ ಪ್ಯಾಚಪ್ ಮಾಡ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ಈಗಿನ ಜನ್ರೇಷನಲ್ಲಿ ನಾವು ಮಾಡಬೇಕಾಗಿರೋದು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಮಕ್ಕಳನ್ನ ಯಾರ ಜೊತೆ ಬಿಡಬೇಕು, ಯಾರ ಜೊತೆ ಬಿಡಬಾರ್ದು. ಅವಾಗ ಇದ್ದಿದ್ದ ಥರ ಇವಾಗ ಎಲ್ಲರ ಜೊತೆನೂ ಮಕ್ಕಳನ್ನ ಬಿಡೋದಕ್ಕಾಗಲ್ಲ. ಏಕೆಂದರೆ ಕೆಲವೊಂದು ಸಿಚುವೇಶನ್ಗಳು ಇವಾಗ ಚೇಂಜ್ ಆಗಿದೆ. ಯಾರನ್ನೂ ನಂಬಿ ನಮ್ಮ ಮಕ್ಕಳನ್ನ ಇನ್ಯಾರ ಜೊತೆನೂ ಬಿಡೋದಕ್ಕೂ ಆಗೋದಿಲ್ಲ. ಚಿಕ್ಕ ಮಕ್ಕಳು ಅಂತ ಅಷ್ಟು ನೆಗ್ಲೆಕ್ಟಾಗಿ ಆಟಾಡೋದಕ್ಕೆ ಬಿಡೋದಕ್ಕೂ ಆಗೋದಿಲ್ಲ. ಯಾಕೆಂದರೆ ಕೆಲವೊಂದು ಈ ಟಿ ವಿಲಿ ಮತ್ತು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತೋರಿಸ್ತಾ ಇರ್ತಾರಲ್ವ, ಚಿಕ್ಕ ಮಕ್ಕಳಿಗೆ ಏನೇನಾಯಿತು, ಚಿಕ್ಕ ಮಕ್ಕಳು ಏನೇನು ಮಾಡಿದರು ಅಂತ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾರ ಜೊತೆ ಹೆಂಗಿರಬೇಕು ಅನ್ನೋದನ್ನು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ, ನಾನು ಬರೀ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇಲ್ಲ, ಈಗಿನ ಇದರಲ್ಲಿ ಹೆಣ್ಮಕ್ಳಿಗಿಂತ ಗಂಡು ಮಕ್ಕಳಿಗೆ ಯಾರ ಜೊತೆ ಹೆಂಗಿರಬೇಕು ಅನ್ನೋದನ್ನು ಹೇಳ್ಕೊಡೋದು ಇನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದಮೇಲೆ ಬಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಮೊಬೈಲ್ ಯೂಸ್ ಮಾಡೋದು.
ಈಗ ನಾನು ಮೊಬೈಲ್ನ ನೋಡ್ತಾ ಕೂತಿದ್ರೆ ನನ್ನ ಮಕ್ಕಳಿಗೂ ಮೊಬೈಲ್ ನೋಡಬೇಕು ಅನ್ನೋದು ಇಂಟ್ರೆಸ್ಟ್ ಬಂದುಬಿಡುತ್ತೆ. ಅದೇ ನಾನೇನಾದರೂ ಕೆಲಸ ಮಾಡ್ತಾಯಿದ್ರೆ ನನ್ನ ಮಗಳಿಗೂ ಏನಾದರೂ ಕೆಲಸ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ನನ್ನ ಮಕ್ಳು ಏನಾದ್ರು ಓದಬೇಕಾದ್ರೆ ನಾನು ಯಾವ್ದಾದ್ರು ಬುಕ್ಸ್ ಇಟ್ಕೊಂಡ್ರೆ ಅವ್ರಿಗೂ ಇನ್ನೊಂದು ಸ್ವಲ್ಪ ಹೊತ್ತು ಓದಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಸೊ ಹಾಗಾಗಿ ನೀವೇ ಚಾಯ್ಸ್ ಮಾಡಬೇಕು, ನೀವು ಯಾವುದನ್ನು ನಿಮ್ಮ ಮಕ್ಕಳಿಗೆ ರೆಫರ್ ಮಾಡ್ತೀರಾ ಅನ್ನೋದು. ನಮ್ಮ ಮಕ್ಕಳು ನಮ್ಮನ್ನೇ ನೋಡಿ ಕಲಿತಾರೆ ಆಯಿತಾ. ಅದಕ್ಕೆ ನಾವೇ ಅವರಿಗೆ ಮಾದರಿಯಾಗಿರಬೇಕು. ಫಸ್ಟ್ ಅವ್ರಿಗೆ ಇಂಪ್ರೆಸ್ ಮಾಡೋದು ಹೋಮ್ನೇ. ನಾವು ಮನೇಲಿ ಯಾವ ಥರ ಅವ್ರನ್ನ ಇಂಪ್ರೆಸ್ ಮಾಡ್ತೀವಿ, ಹೊರಗಡೆನೂ ಅವರು ಅದೇ ಥರ ಇರ್ತಾರೆ. ಆಮೇಲೆ ನಾವು ರೆಸ್ಪೆಕ್ಟ್ ಕೊಡೋದನ್ನು ನಮ್ಮ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವೇನಾದ್ರು ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದರೆ ಅವರು ಅವ್ರನ್ನ ಅದೇ ಥರ ಮಾತಾಡಿಸ್ತಾರೆ. ಅಥವಾ ನಾವು ಯಾರನ್ನಾರು ಇನ್ರೆಸ್ಪೆಕ್ಟಾಗಿ ಮಾತಾಡಿಸಿದ್ರೆ ಅವರು ಕೂಡ ಅವ್ರನ್ನ ಅದೇ ಥರ ಮಾತಾಡಿಸ್ತಾರೆ. ಬೇಕಾದರೆ ನಿಮ್ಮ ಮಕ್ಕಳಲ್ಲಿ ಈ ಚೇಂಜಸ್ನ ನೋಡಿ, ಓಕೆನಾ. ಆಮೇಲೆ ಬಂದು ಇನ್ನೊಂದು, ಮಕ್ಕಳು ಕಮ್ಮಿ ಮಾರ್ಕ್ಸ್ ತೆಗಿತಾರೆ. ನೀನು ಎಕ್ಸಾಮ್ ಟೈಮ್ ಬಂತು, ಅವ್ರಿಗೆ ಎಕ್ಸಾಮಿಗೆ ಹೋಗ್ಬೇಕಾದ್ರೇ ನೀನು ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು, ನೀನು ಹಿಂಗೆ ಓದಬೇಕು, ಆ ಥರ ಪ್ರೆಷರ್ನ ಹಾಕೋದಕ್ಕೆ ಹೋಗಬೇಡಿ. ಅವ್ರ ಮೈಂಡನ್ನ ಫಸ್ಟು ಫ್ರೆಶ್ ಮಾಡಬೇಕು. ಅವ್ರಿಗೆ ಎಕ್ಸಾಮ್ ಅಂದರೆ ಕಷ್ಟ ಅಲ್ಲ, ಅದೊಂದು ಸ್ಟೆಪ್ ಅನ್ನೋದು ಓದೋದ್ರಲ್ಲಿ ಅನ್ನೋದನ್ನು ನಾನು ನೆಕ್ಸ್ಟು ಸ್ಟ್ಯಾಂಡರ್ಡ್ಗೆ ಹೋಗೋದಕ್ಕೆ ಒಂದು ದೊಡ್ಡ ಸ್ಟೆಪ್ ಅನ್ನೋದನ್ನು ಮಾತ್ರ ಅವ್ರ ತಲೆಯಲ್ಲಿ ಇದು ಮಾಡಬೇಕು. ಅವ್ರಿಗೆ ಹೋಗ್ಬೇಕಾದ್ರೇ ಚೆನ್ನಾಗಿ ಬರೀಬೇಕು, ನೀನು ಅಷ್ಟು ತೆಗಿಬೇಕು, ಇಷ್ಟು ತೆಗಿಬೇಕು, ನೀನು ಅಷ್ಟು ತೆಗೆದ್ರೆ ನಿಂಗೆ ಅದು ಕೊಡಿಸ್ತೀನಿ, ಇದು ಕೊಡಿಸ್ತೀನಿ ಅಂತ ಅವರಿಗೆ ಆಸೆನೇ ಅಂತೂ ತೋರಿಸೋದಕ್ಕೆ ಹೋಗಬೇಡಿ, ಓಕೆನಾ. ಆಮೇಲೆ ಮಕ್ಕಳಿಗೆ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ನಿಂಗೆ ಏನು ಗೊತ್ತೋ ಅದನ್ನು ಬರೀ. ಫಸ್ಟು ಮೈಂಡನ್ನ ಕಾಮಾಗಿ ಇಟ್ಕೊ, ನಿಂಗೆ ಏನು ಗೊತ್ತು ಅದನ್ನು ಬರೆದು ಬಾ. ಈ ಥರ ಕೆಲವೊಂದನ್ನು ಹೇಳೋದ್ರಿಂದ ಮಕ್ಕಳಿಗೂ ಖುಷಿಯಾಗುತ್ತೆ. ಮತ್ತು ಎಕ್ಸಾಮ್ ಪೇಪರ್ ಬಂದಾಗ, ಮಾರ್ಕ್ಸ್ ಕಾರ್ಡ್ ಬಂದಾಗ ರೇಗಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಅವ್ರನ್ನ ಸ್ವಲ್ಪ ಅವ್ರು ಏನಕ್ಕೆ ಕಮ್ಮಿ ತೆಗೆದ್ರು, ಅವರಲ್ಲಿ ಏನು ಚೇಂಜಸ್ ಆಗಿದೆ ಅನ್ನೋದನ್ನ ಅಬ್ಸರ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಏಕೆಂದರೆ ನನಗೂ ಬೇಗನೆ ಕೋಪ ಬರ್ತಾಯಿತ್ತು. ಓದೋ ವಿಷಯದಲ್ಲಂತೂ ತುಂಬಾ ಕೋಪ ಬರ್ತಾಯಿತ್ತು. ನಾನು ಯಾವುದೇ ವಿಷಯದಲ್ಲಿ ನನ್ನ ಮಗಳಿಗೆ ಹೊಡೆದಲ್ಲೇ ಇದ್ರೂ ಓದೋ ವಿಷಯದಲ್ಲಿ ತುಂಬಾ ಹೊಡಿತಾ ಇದ್ದೆ. ಬಟ್ ಇವಾಗ ನಾನೊಂದು ಚೇಂಜಸ್ನ ಮಾಡ್ಕೊಂಡಿದ್ದಕ್ಕೆ ನನ್ನ ಮಗಳು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಅದಕ್ಕೆ ಸಾಕ್ಷಿ ಈ ವಿಡಿಯೋದ ಕೊನೆಯಲ್ಲಿ ತೋರಿಸ್ತೀನಿ, ಓಕೆನಾ. ಯಾಕೆಂದರೆ ಅವಳೇನಾದ್ರು ಕಮ್ಮಿ ಮಾರ್ಕ್ಸ್ ತೆಗೆದ ತಕ್ಷಣ ಹೊಡೆಯೋದು, ಅವಳೇನಾದ್ರು ತುಂಬ ಹೊತ್ತು ಓದಲಿಲ್ಲ ಅಂದರೆ ಹೊಡೆಯೋದು. ನಿಮಗೆ ಗೊತ್ತಾ, ಕೆಲವೊಂದು ಮಕ್ಕಳಿಗೆ ತುಂಬ ಹೊತ್ತು ಓದೋದಕ್ಕೆ ಇಷ್ಟ ಆಗೋಲ್ಲ. ಅವ್ರಿಗೆ ಶಾರ್ಟ್ ಟೈಮಲ್ಲಿ ಮೆಮೊರಿನ ಇಟ್ಕೊಳ್ಳೋದಕ್ಕೆ ಅವರು ಇಷ್ಟಪಡ್ತಾರೆ. ಮತ್ತು ತುಂಬ ಹೊತ್ತು ಓದಿದರೆ ಅವರಿಗೆ ಹಿಂಸೆ ಅನಿಸುತ್ತೆ. ಆ ಹಿಂಸೆಯಲ್ಲಿ ಅವರು ಓದಿರೋದನ್ನು ಮರೆತು ಬಿಡ್ತಾರೆ. ಸೊ ಹಾಗಾಗಿ ಅವ್ರನ್ನ ಅವ್ರ ಪಾಡಿಗೆ ಓದೋದಕ್ಕೆ ಬಿಡಿ. ಹಂಗಂತ ಓದೋದಲ್ಲೇ ಇರೋದಕ್ಕೂ ಬಿಡಬೇಡಿ. ಅವ್ರಿಗೆ ಕೆಲವೊಂದು ವ್ಯಾಲ್ಯೂಸ್ನ ಅರ್ಥ ಮಾಡಿಸ್ಬೇಕಾಗತ್ತೆ. ಹಂಗೆ ಅವ್ರಿಗೆ ಯಾವ ಟೈಮಲ್ಲಿ ಓದೋ ಮೂಡ್ ಇದೆ, ಯಾವ ಟೈಮಲ್ಲಿ ಅವ್ರು ಏನು ಮಾಡಬೇಕು ಅನ್ನೋದನ್ನು ನೀವು ಕೂಡ ಅವರಿಗೆ ಅರ್ಥ ಮಾಡಿಸ್ಕೊಡ್ಬೇಕಾಗತ್ತೆ. ಸೊ ನಾನೀಗ ನನ್ನಲ್ಲಿ ಕೆಲವೊಂದು ಚೇಂಜಸ್ಗಳನ್ನ ಮಾಡಿಕೊಂಡೆ. ಅಂದರೆ ನನ್ನ ಮಗಳು ಓದೋದ್ರಲ್ಲಿ ನಾನು ಕೆಲವೊಂದು ಚೇಂಜಸ್ಗಳನ್ನ ಮಾಡ್ಕೊಂಡಿದ್ದಕ್ಕೆ ಇವಾಗ ನನ್ನ ಮಗಳು ಬೆಟರ್ ದೆನ್ ಆಗಿ ಓದ್ತಾ ಇದ್ದಾಳೆ. ತುಂಬಾ ಖುಷಿಯಾಗುತ್ತೆ ಅದು. ಅದಕ್ಕೆ ನನಗೆ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಏಕೆಂದರೆ ಇವಾಗ ಎಕ್ಸಾಮ್ ಟೈಮ್, ಟಿ ವಿ, ಫೋನು ಇದರಿಂದ ಸ್ವಲ್ಪ ದೂರ ಇಟ್ಟರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅವ್ರಿಗೇನಾದ್ರು ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದಕ್ಕೆ ಏನಾದ್ರು ನೋಡಬೇಕು ಅಂತ ಅವ್ರು ಆಸೆ ಪಟ್ಟರೆ ಟಿ ವಿ ಹಾಕ್ಕೊಡಿದ್ರೆ ಸ್ವಲ್ಪ ಬೆಟರ್ ಫೋನ್ಗಿಂತನೂ. ಏಕೆಂದರೆ ಫೋನ್ ಅಂದರೆ ಅವ್ರು ಮಾತ್ರ ನೋಡ್ತಾ ಇರ್ತಾರೆ. ಟಿ ವಿ ಅಂದರೆ ನಮಗೂ ಕಾಣ್ತಾ ಇರುತ್ತೆ ಮಕ್ಕಳು ಏನು ನೋಡ್ತಾ ಇದ್ದಾರೆ ಅಂತ. ಅದರಲ್ಲಿ ಏನಾದ್ರು ಅವ್ರು ಬೇಡದೇ ಇರೋದು ನೋಡ್ತಾ ಇದ್ದರೆ ನಾವು ಅವರಿಗೆ ಹೇಳ್ಬೋದು ಚೇಂಜ್ ಮಾಡು ಅಂತ. ಬಟ್ ಫೋನಲ್ಲಿ ಆ ಥರ ಹೇಳೋದಕ್ಕಾಗೋದಿಲ್ಲ ಅಲ್ವಾ. ಸೊ ಹಾಗಾಗಿ ಆಮೇಲೆ ಫೋನಲ್ಲಿ ಏನು ಮಕ್ಕಳು ಇದನ್ನೇ ಹಾಕ್ಕೊಂಡು ನೋಡ್ತಾ ಇದ್ದಾರೆ ಅಂತಲೂ ಹೇಳೋದಕ್ಕಾಗಲ್ಲ. ಸ್ಕ್ರೋಲ್ ಮಾಡ್ದಂಗೆ ಏನು ಬೇಕಾದ್ ಬಂದುಬಿಡುತ್ತೆ. ಮಕ್ಳಿಗೆ ಗೊತ್ತಿರೋದಿಲ್ಲ, ನೋಡ್ತಾರೆ. ನಿಮಗೆ ಗೊತ್ತಾ, ಮಕ್ಕಳು ಒಳ್ಳೆಯದಕ್ಕೆ ಅಟ್ರಾಗೋದಕ್ಕಿಂತ ಜಾಸ್ತಿ ಕೆಟ್ಟದಕ್ಕೆ ಅಟ್ರಾಕ್ಷನ್ ಆಗೋದು ತುಂಬಾ ಬೇಗ ಆಗ್ತಾರೆ. ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ನೋಡಬೇಕು, ಯಾವ್ದು ನೋಡಬಾರ್ದು ಅನ್ನೋದು ಹೇಳ್ಕೊಡೋದು ಫಸ್ಟು ಅಮ್ಮನ ಕೈಲೇ ಇರುತ್ತೆ. ಏಕೆಂದರೆ ಅವ್ರು ಬೇಗ ಯಾರನ್ನ ಮಾತನ್ನ ಕೇಳ್ತಾರೆ, ಅವ್ರು ಹೇಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಹಂಗಂತ ಅಂದ್ಬಿಟ್ಟು ಅವ್ರೇನೋ ಒಂದು ನೋಡ್ತಾ ಇದ್ದಾರೆ, ಬಟ್ ಅವ್ರ ಕೈಲಿ ಫೋನ್ ಇದ್ದ ತಕ್ಷಣ ಏನೋ ಒಂದು ಇದಾಗಿದೆ ಅಂದ ತಕ್ಷಣ ಅದನ್ನು ತುಂಬ ದೊಡ್ಡದಾಗಿ ಅವ್ರಿಗೆ ಹೊಡೆದು ಬೈದು ಹೇಳೋದಕ್ಕಿಂತ ಅದನ್ನ ಅರ್ಥ ಮಾಡಿಸಿ ಅವ್ರಿಗೆ ಹೇಳೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂದರೆ ಮಕ್ಕಳಿಗೆ ಬೈದು ಹೇಳೋದಕ್ಕಿಂತ ಸ್ವಲ್ಪ ತಾಳ್ಮೆಯಲ್ಲಿ ಸಮಾಧಾನವಾಗಿ ಹೇಳಿದರೆ ಅವ್ರು ಬೇಗ ಅರ್ಥ ಮಾಡ್ಕೋತಾರೆ. ನಾವೇನಾದ್ರು ಸಿಟ್ಟಲ್ಲಿ ಬೈಯೋದು, ಹೊಡೆಯೋದು, ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಅವ್ರ ಹತ್ರ
ವಾದ ಮಾಡಿದರೆ ನೆಕ್ಸ್ಟ್ ಟೈಮ್ ಅವ್ರು ನಮ್ಮ ಜೊತೆ ಅದೇ ವಾದನ ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಅವ್ರಿಗಿಂತ ಅವ್ರ ತಂಗಿ, ಅವ್ರ ತಮ್ಮ, ಅವ್ರ ಅಣ್ಣ ಇವ್ರ ಜೊತೆನವರು ಅದೇ ಥರ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಮಕ್ಕಳ ಜೊತೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಅನ್ನೋದು ಪೇರೆಂಟ್ಸಿಗೆ ಫಸ್ಟ್ ಸ್ಟೆಪ್ ಗೊತ್ತಿರಬೇಕು. ಅದಾದಮೇಲೆ ಬಂದು ಸ್ಕೂಲಲ್ಲಿ ಕೆಲವೊಂದು ಫ್ರೆಂಡ್ಶಿಪ್ನ ಮಾಡ್ಕೊಂಡಿರ್ತಾರೆ ಅವರು. ಆ ಫ್ರೆಂಡ್ಶಿಪ್ ಯಾವ ಥರ ಇದೆ, ಆ ಮಕ್ಕಳ ಜೊತೆಯಿಂದ ಇವಳು ಏನು ಕಲಿತಾ ಇದ್ದಾಳೆ, ಇವಳಿಂದ ಅವ್ರಿಗೆ ಏನು ಅರ್ಥ ಆಗ್ತದೆ, ಅದು ಬಿಟ್ಟು ಅವ್ರು ಫ್ರೆಂಡ್ಶಿಪ್ ಮಾಡಿದ್ಮೇಲೆ ಇವಳು ಯಾವ ಥರ ಬದಲಾಗಿದ್ದಾಳೆ ಅನ್ನೋದನ್ನು ಈಗಿನ ಜನ್ರೇಷನಲ್ಲಿ ಅಬ್ಸರ್ವ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹೆಣ್ಮಕ್ಳೇ ಆಗಲಿ ಗಂಡು ಮಕ್ಕಳೇ ಆಗಲಿ. ಯಾಕೆಂದರೆ ಮಕ್ಕಳು ಬೇಗ ಅವ್ರ ಮೈಂಡ್ಸೆಟ್ನ ಹಾಳು ಮಾಡ್ಕೊಳ್ಳೋದಾಗಲಿ, ಮೈಂಡ್ಸೆಟ್ನ ಚೇಂಜ್ ಮಾಡ್ಕೊಳ್ಳೋದಾಗಲಿ ಫ್ರೆಂಡ್ಸಿಂದನೇ. ಸೊ ಹಾಗಾಗಿ ಮಕ್ಕಳ ಜೊತೆ ನಾವು ಫ್ರೆಂಡ್ ಆಗಿರಬೇಕು. ಅವ್ರ ಜೊತೆ ಇರೋ ಫ್ರೆಂಡ್ ಯಾವ ಥರ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು ಕೂಡ ಪೇರೆಂಟ್ಸ್ನ ಜವಾಬ್ದಾರಿಯಾಗಿರುತ್ತೆ. ಇನ್ನು ಅದಾದಮೇಲೆ ಮಕ್ಕಳು ಮನೇಲಿ ಫ್ರೀಯಾಗಿರ್ತಾರೆ, ನಾವು ಫ್ರೀಯಾಗೇ ಇರ್ತೀವಿ. ಬಟ್ ಅವಾಗ ಏನಾಗುತ್ತೆ ಅಂದರೆ ನಾವು ಫೋನ್ ನೋಡೋದು, ಅವ್ರು ಟಿ ವಿ ನೋಡೋದು ಈ ಥರ ಮಾಡಿದಾಗ ಮಕ್ಕಳಿಗೆ ಬೇಗ ಟೆಲಿವಿಷನ್ ಮೇಲೆ ಅಟ್ರಾಕ್ಷನ್ ಬಂದುಬಿಡುತ್ತೆ, ಫೋನ್ ಮೇಲೆ. ಅದು ಬಿಟ್ಬಿಟ್ಟು ಈಗೇನು ತುಂಬ ಥರದ ಟಾಯ್ಸ್ಗಳಿದ್ದಾವೆ, ತುಂಬ ಥರದ ಗೇಮ್ಸ್ ಇದ್ದಾವೆ. ಅದನ್ನು ಆಡಿಸೋದ್ರಿಂದ ಮಕ್ಕಳಿಗೂ ಕೂಡ ತಂದೆ ತಾಯಿ ಮೇಲೆ ನಿಮಗೆ ಗೊತ್ತಾ ಸ್ಪೆಷಲ್ ಅಟ್ರಾಕ್ಷನ್ ಬರುತ್ತೆ. ಮಕ್ಕಳ ಜೊತೆ ನೀವು ಒಂದು 10 ಮಿನಿಟ್ಸ್ ನೋಡಿ, ಆಗ ಅವರಿರೋ ಆ್ಯಕ್ಟಿವ್ನೆಸ್ಗೂ ಅವ್ರು ಟಿ ವಿ ಫೋನು ನೋಡಿದಾಗಿರೋ ಆ್ಯಕ್ಟಿವ್ಗೂ ನಿಮಗೆ ತುಂಬಾ ಡಿಫ್ರೆಂಟ್ ಗೊತ್ತಾಗುತ್ತೆ. ಅವಾಗಿಂದ ಜನ್ರೇಷನ್ ಹೇಳಬೇಕು ಅಂದರೆ, ಅವಾಗಿಂದು ಅಂದರೆ ಈಗ ಒಂದು 90 ಕಿಡ್ಸ್ ಅವಾಗೇ ಹೇಳಬೇಕು ಅಂದರೆ ಪೇರೆಂಟ್ಸ್ ಅಷ್ಟೊಂದು ಮಕ್ಕಳ ಜೊತೆ ಆಟಾಡೋದು ಇದೆಲ್ಲ ಇರಲಿಲ್ಲ. ಬಟ್ ಏನಾಗೋದು ಅಂದರೆ ಆವಾಗ ಫ್ರೆಂಡ್ಸ್ ಸರ್ಕಲ್, ಇವಾಗ ಫೋನು ಇದೆಲ್ಲ ಇರಲೇ ಇಲ್ಲ ಅವಾಗ. ಅವಾಗೇನು ಯಾರ್ದೋ ಊರಲ್ಲಿ ಒಂದು 10-20 ಜನರ ಮನೇಲಿ ಫೋನ್ ಇದ್ದರೆ ಹೆಚ್ಚು. ಅವಾಗೆಲ್ಲ ಚಿಕ್ಕ ಮಕ್ಕಳ ಜೊತೆ ಆಟಾಡೋದು, ಅವ್ರ ಫ್ರೆಂಡ್ಸ್ಗಳ ಗ್ರೂಪದ ಜೊತೆ ಆಟಾಡೋದು ಇದು ತುಂಬಾ ಇರ್ತಿತ್ತು. ಅವಾಗ ಈ ಥರ ಬ್ಯಾಡ್ ಟಚ್, ಗುಡ್ ಟಚ್ ಇದ್ರ ಬಗ್ಗೆ ಅಷ್ಟೊಂದು ಐಡಿಯಾನೇ ಇರಲಿಲ್ಲ ಮಕ್ಕಳಿಗೆ ಅದ್ರ ಬಗ್ಗೆ ಎಲ್ಲ. ಬಟ್ ಇವಾಗ ಆ ಥರ ಇಲ್ಲ. ಯಾಕೆಂದರೆ ಇವಾಗ ಜನ್ರೇಷನ್ ಚೇಂಜ್ ಆಗಿದೆ, ಸಿಸ್ಟಮ್ ಚೇಂಜ್ ಆಗಿದೆ. ಕೆಲವೊಂದು ವ್ಯಕ್ತಿತ್ವ ಮನಸ್ಸುಗಳು, ಕೆಟ್ಟ ಮನಸ್ಥಿತಿ ಇರೋ ಜನಗಳು ಇದ್ದಾರೆ ನಮ್ಮ ಸುತ್ತಮುತ್ತ. ಸೊ ಹಾಗಾಗಿ ನಾವು ನಮ್ಮ ಮಕ್ಕಳನ್ನ ಹೊರಗಡೆ ಬಿಡೋದಕ್ಕೆ ಭಯ ಆಗುತ್ತೆ. ಹೊರಗಡೆನೂ ಬಿಡಲ್ಲ, ನಾವು ಪೇರೆಂಟ್ಸು ಮಕ್ಕಳ ಜೊತೆ ಆಟಾಡಲ್ಲ ಅಂದಾಗ ಮಕ್ಕಳು ಆಟೋಮೆಟಿಕ್ಕಾಗಿ ಫೋನು ಟಿ ವಿಗೆ ಅಡಿಕ್ಟ್ ಆಗೇ ಆಗ್ತಾರೆ. ಸೊ ಅದ್ರ ಬದಲು ನಾವೇ ನಮ್ಮ ಮಕ್ಕಳ ಜೊತೆ ಆಟಾಡಿದ್ರೆ, ಅಯ್ಯೋ ನಾನು ನಮ್ಮ ಮಗಳ ಜೊತೆ ರೋಡಲ್ಲಿ ಆಟಾಡ್ತಿದ್ದೆ ಏನು ಅನ್ಕೋತಾರೆ ಯಾರು ನೋಡಿದವರು ಅಂತ ಅಂದ್ಕೊಳ್ಳೋಕ್ಕಿಂತ ಬದಲು ನಾನು ನನ್ನ ಮಗಳ ಜೊತೆ ಆಡಿದೆ ಇನ್ಯಾರು ಆಡ್ತಾರೆ ಅಂತ ಅಂದ್ಕೊಂಡು ಆಟಾಡೋದು ಎಷ್ಟು ಬೆಟರ್ ಅಲ್ವಾ. ನಾವು ನಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಆ ಮಕ್ಕಳಿಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಆದಷ್ಟು ಟೈಮ್ನ ಕೊಡಿ. ಅವರಿಗೆ ಏನು ಇಷ್ಟ ಬರುತ್ತೆ, ಈಗ ಹೊರಗಡೆ ಜಂಕ್ಸ್ ಫುಡ್ ಇದನ್ನೆಲ್ಲ ತಿನ್ನಿಸೋ ಬದಲು ಅವ್ರು ಏನು ಇಷ್ಟಪಡ್ತಾರೆ ಅದನ್ನು ಮನೇಲೇ ಮಾಡಿಕೊಡಿ, ಕ್ವಾಂಟಿಟಿ ಕಮ್ಮಿಲೇ ಮಾಡಿಕೊಡಿ. ಏಕೆಂದರೆ ಇವಾಗ ಎಷ್ಟು ಕೆಮಿಕಲ್ ಫುಡ್, ಮಕ್ಕಳಿಗೆ ಫ್ಯಾಟಿ ಲಿವರ್ ಬರ್ತಾ ಇದೆ, ಬೇಗ ದಪ್ಪ ಆಗಿಬಿಡ್ತಾರೆ ಮಕ್ಕಳು. ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ತುಂಬಾ ಕಮ್ಮಿ ಇರುತ್ತೆ. ಅವಾಗ 90 ಕಿಡ್ಸ್ಗಿಂತ ಇವಾಗ ಫಿಸಿಕಲ್ ಆ್ಯಕ್ಟಿವಿಟಿ 80% ಕಮ್ಮಿ ಮಕ್ಕಳಿಗೆ. ಏಕೆಂದರೆ ಮನೇಲೇ ಸ್ಕೂಲು, ಟ್ಯೂಷನ್ನು ಇದೇ ಆಗೋಗ್ಬಿಡುತ್ತೆ. ಸೊ ಹಾಗಾಗಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕಮ್ಮಿ. ಆಮೇಲೆ ಇತ್ತೀಚೆಗೆ ಜಂಕ್ಸ್ ಫುಡ್ ಅನ್ನೋದು ತುಂಬ ಅಡಿಕ್ಟ್ ಆಗಿಬಿಡ್ತಾರೆ ಮಕ್ಕಳಿಗೆ. ಆ ಜಂಕ್ಸ್ ಫುಡ್ನೇ ಅಂದರೆ ಅವ್ರು ಹೊರಗಡೆ ತಿನ್ನೋದನ್ನೇ ಮನೇಲಿ ಯಾವ ಥರ ಸ್ವಲ್ಪ ಹೆಲ್ದಿಯಾಗಿ ಮಾಡಿಕೊಡೋದು, ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಡೋದು. ಈ ಮಕ್ಕಳೇನು ಮಾಡ್ತಾರೆ ಅಂದರೆ ಕಲರ್ಫುಲ್ಲಾಗಿ ಇದ್ದರೆ ಊಟನ ಇಷ್ಟಪಡ್ತಾರೆ. ಆ ಕಲರ್ಫುಲ್ಲಿಗೆ ಕಲ್ಲರ್ನ ಆ್ಯಡ್ ಮಾಡೋಕ್ಕಿಂತ ಬದಲು ಮನೇಲಿರೋ ವೆಜಿಟೇಬಲ್ಸಲ್ಲಿ ಯಾವ ಥರ ಕಲರ್ಫುಲ್ಲಾಗಿ ಮಾಡಿಕೊಡೋದು, ಈ ಥರ ಎಲ್ಲ ಮಾಡಿದಾಗ ಮಕ್ಕಳು ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ. ಹೊರಗಡೆ ಫುಡ್ನ ಆದಷ್ಟು ಕಮ್ಮಿ ಯೂಸ್ ಮಾಡೋದನ್ನೇ ಇದು ಮಾಡ್ತಾರೆ. ಈಗ ನಾನೇ ಹೊರಗಡೆ ಜಂಕ್ಸ್ ಫುಡ್ನ ಇಷ್ಟಪಟ್ಟು ತರಿಸ್ಕೊಂಡು ತಿಂತಾಯಿದ್ರೆ ನನ್ನ ಮಕ್ಳಿಗೂ ಕೂಡ ಆಟೋಮೆಟಿಕ್ಕಾಗಿ ಹೊರಗಡೆ ಜಂಕ್ಸ್ ಫುಡ್ನ ಅಟ್ರ್ಯಾಕ್ಟ್ ಆಗುತ್ತೆ. ಅದ್ರ ಬದಲು ನಾನೇ ಏನು ಬೇಕು ಅದನ್ನು ಮನೇಲಿ ಮಾಡಿದರೆ ನನ್ನ ಮಕ್ಕಳು ಇಷ್ಟಪಟ್ಟು ಕೂಡ ಅದನ್ನು ತಿಂತಾರಲ್ವ. ಸೊ ಹಾಗಾಗಿ ಕೆಲವೊಂದು ಬದಲಾವಣೆಗಳನ್ನ ಮಾಡೋದು, ಅದರಲ್ಲೂ ಮಕ್ಕಳು ಅವ್ರು ಬೆಳೆಯೋದನ್ನು, ಅವ್ರ ಕ್ಯಾರೆಕ್ಟರೈಸ್ ಇರ್ಬೋದು, ಆಮೇಲೆ ಅವರು ಒಬ್ರ ಹತ್ರ ಮಾತಾಡೋದು, ಅವ್ರು ತಿನ್ನೋದು, ಉಣ್ಣೋದು ಇದನ್ನೆಲ್ಲ ಬದಲಾಯಿಸೋದು ತಂದೆ ತಾಯಿಗಳ ಕೈಲೇ ಇರುತ್ತೆ. ಸೊ ಅದನ್ನು ಮೋಸ್ಟ್ ಇಂಪಾರ್ಟೆಂಟ್, ಯಾರೂ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಎಷ್ಟೇ ಬ್ಯುಸಿ ಲೈಫ್ ಇರಲಿ, ನೀವೆಷ್ಟೇ ಅಂದರೆ ಏನಂದರೆ ಟೈಮೇ ಕೊಡೋಕ್ಕಾಗಲ್ಲ ಅನ್ನೋ ಥರ ಇದ್ರೂ ನಿಮ್ಮ ಮಕ್ಕಳಿಗೋಸ್ಕರ ಟೈಮ್ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಏನೇ ಮಾಡ್ತಿದ್ರು ಅದು ನಿಮ್ಮ ಮಕ್ಕಳಿಗೋಸ್ಕರನೇ, ಇನ್ಯಾರಿಗೋಸ್ಕರನೂ ಮಾಡ್ತಿರಲ್ಲ. ಸೊ ನಿಮ್ದು ಏನು ಬ್ಯುಸಿ ಸ್ಕೆಡ್ಯೂಲರ್ ಇರುತ್ತೆ ಅದಕ್ಕಿಂತ 1 ಅವರ್ ಬೇಗ ಎದ್ದೇಳಿ. ಅವಾಗ ನಿಮ್ಮ ಮಕ್ಕಳಿಗೆ ಕೊಡೋ ಟೈಮ್ ಕೊಡ್ಬೋದು. ಅಥವಾ ಪೇರೆಂಟ್ಸ್ ಇಬ್ಬರೂ ಮಕ್ಳಿಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ ಅಂದಾಗ ಯಾರಾದ್ರು ಒಬ್ಬರು ಟೈಮ್ ಕೊಡಿ.
ಆವಾಗಲೂ ಕೂಡ ಮಕ್ಕಳು ಕೂಡ ಚೇಂಜ್ ಆಗ್ತಾರೆ. ನಾನು ನಿಮಗೆ ಆವಾಗಲೇ ಹೇಳಿದೆ ನನ್ನ ಮಗಳಲ್ಲಿ ಏನು ಚೇಂಜಸ್ ಆಯಿತು ಅಂತ. ನೋಡಿ ಇಲ್ಲಿ ನಾನು ಅವಳಿಗೆ ಸೈನ್ ಹಾಕ್ತಾಯಿದ್ದೀನಿ ಅಂದರೆ ಟೆಕ್ಸ್ಟ್ ಬುಕ್ಕಿಗೆ. ನೋಡಿ ಅವಳು ಮುಂಚೆ 10ಕ್ಕೆ 2, 3 ಯಾವಾಗ ನಾನು ಹೊಡಿಬೇಕಾದ್ರೆ, ಯಾಕೆಂದರೆ ಬಂದಾಗೆಲ್ಲ ನೋಟ್ಸ್ ಬರ್ದಿಲ್ವಾ ಅದು ಬರ್ದಿಲ್ಲ. ಇವಾಗ ನಾನು ಕೇಳೋದಕ್ಕೆ ಹೋಗಲ್ಲ. ನೋಡಿ ಔಟ್ ಆಫ್ ಮಾರ್ಕ್ಸ್ ತೆಗಿತಾಳೆ. ಆಲ್ಮೋಸ್ಟ್ ಟೈಮ್ ಅವಳದು ಔಟ್ ಆಫ್ ಏನು 1, 2 ಕಮ್ಮಿ ಇರುತ್ತೆ. 25ಗೆ ಎಕ್ಸಾಮ್ ಮಾಡಿದ್ರೂ ಕೂಡ ಆಲ್ಮೋಸ್ಟ್ ಔಟ್ ಆಫ್ ಇರುತ್ತೆ. ಸೊ ನನಗೆ ತುಂಬಾ ಖುಷಿಯಾಗುತ್ತೆ, ಯಾಕೆಂದರೆ ನಾನು ನನ್ನ ಮಗಳನ್ನ ಚೇಂಜ್ ಮಾಡೋಕ್ಕಿಂತ ಮುಂಚೆ ನಾನು ಚೇಂಜ್ ಆದೆ. ಸೊ ಅದಕ್ಕೆ ಇಷ್ಟೆಲ್ಲ ಚೇಂಜಸ್ ಆಯಿತು. ನಾನು ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಕಮೆಂಟ್ ಮಾಡ್ದಲೇ ಇದ್ರೂ ಪರವಾಗಿಲ್ಲ, ನಿಮ್ಮಲ್ಲಿ ಕೆಲವೊಂದು ವಿಷಯಗಳನ್ನ ಬದಲಾಯಿಸ್ಕೊಳ್ಳಿ. ಸೊ ನಿಮ್ಮ ಮಕ್ಕಳಿಗೆ ಅದು ತುಂಬಾ ಖುಷಿ ಕೊಡುತ್ತೆ. ನಾವು ಮಾಡೋ ಕೆಲಸದ ಮಧ್ಯೆ ಒಂದು 10-15 ಮಿನಿಟ್ಸ್ ಟೈಮ್ ಕೊಟ್ಟರು ಅವ್ರು ತುಂಬಾ ಖುಷಿ ಪಡ್ತಾರೆ. ನಾಳೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ, ಹೊಸ ವಿಷಯದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಮತ್ತೆ ಒಂದು ಹೊಸ ವಿಷಯದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.